ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಗೆ ಇರುವಂತ ಕ್ವೆಶ್ಚನ್ ನಂಬರ್ 35 ಡೈಲಾಗ್ ರೈಟಿಂಗ್ ಅನ್ನು ನೋಡೋಣ. ಸ್ವಲ್ಪ ಬದಲಾವಣೆ ಇದೆ. ಇವತ್ತಿನ ಕ್ವೆಶ್ಚನ್ ಪೇಪರ್ ನಲ್ಲಿ 3 ಮಾರ್ಕ್ಸ್ ಕೇಳ್ತಾರ. ಇದು ಹಳೆ ಕ್ವೆಶ್ಚನ್ ಪೇಪರ್ ಆದ್ರಿಂದ 4 ಮಾರ್ಕ್ಸ್ ಕೇಳಿದೆ. ಏನು ವ್ಯತ್ಯಾಸ ಇರೋದಲ್ಲ, ಸ್ವಲ್ಪ ಅಷ್ಟೇ. ಇಲ್ಲೇ 3 ಬ್ಲಾಂಕ್ಗಳದಾವಲ್ಲ, 4 ಬ್ಲಾಂಕ್ಗಳದಾವ. ಇವತ್ತಿನ ಕ್ವೆಶ್ಚನ್ ಪೇಪರ್ ನಲ್ಲಿ 2025 ದಲ್ಲಿ 3 ಮಾರ್ಕ್ಸ್ ಮಾಡ್ಯಾರ. ಅದನ್ನ ಡೈಲಾಗ್ ಅನ್ನ ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ ಇವತ್ತು ಹೇಳ್ತೇನೆ ತಮಗೆ. ಇದು ಕ್ವೆಶ್ಚನ್ ನೋಡ್ರಿ, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತದ. ಅಂದ್ರೆ ಕೊಟ್ಟಿರ್ತಕ್ಕಂಥ ಕ್ವೆಶ್ಚನ್ ಇನ್ಕಂಪ್ಲೀಟ್ ಇರ್ತೈತಿ ಅಂತ ಅರ್ಥ. ನಾವೇನ್ ಮಾಡ್ಕೋಬೇಕು ಅಂತಂದ್ರ ಎಚ್ಚರಿಕೆ ಕ್ರಮಗಳು, ಇನ್ಸ್ಟ್ರಕ್ಷನ್ಸ್ ಏನು ಅಂತಂದ್ರ, ನಂಬರ್ 1, ಹಾಗೇನಾದ್ರೂ ಈ ಡೈಲಾಗ್ ಸ್ಟಾರ್ಟ್ ಆಗುವಂತ ಮೊದಲೇ ಬ್ರಾಕೆಟ್ನೊಳಗ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ. ಆ ಇನ್ಸ್ಟ್ರಕ್ಷನ್ ನಾವು ಓದಲೇಬೇಕು. ಅಂದ್ರೆ ಮಾತ್ರ ನಮಗ ಈ ಡೈಲಾಗ್ ಎದ್ರ ಬಗ್ಗೆ ಐತಿ, ಯಾರು ಮಾತಾಡ್ಲಿಕ್ಕತ್ತಾರ ಅನ್ನೋದೆಲ್ಲ ಗೊತ್ತಾಗ್ತದೆ. ದೀಪಕ್ ಅಂಡ್ ಹಿಸ್ ವೈಫ್ ರಾಣಿ ಪ್ಲಾನ್ ಟು ಹ್ಯಾವ್ ಎ ಹಾಲಿಡೇ. ದೇ ಡಿಸ್ಕಸ್ ದ ಆಪ್ಷನ್ಸ್. ಹಾಗಾದ್ರೆ ಇದು ಡೈಲಾಗ್ ಎದ್ರ ಬಗ್ಗೆ ಐತಿ ಅಂತ ನಮಗ್ ಹೊಳೀತಿ. ಈಗ ದೀಪಕ್ ಅಂಡ್ ಹಿಸ್ ವೈಫ್, ಹಾಗಾದ್ರೆ ಗಂಡ ಹೆಂಡತಿ ಇಬ್ಬರು ಮಾತಾಡ್ಲಿಕ್ಕೆ ಹತ್ತಾರ. ಇಲ್ಲಿ ಇದು ಗೊತ್ತಾಗ್ಬೇಕು ಅಂತ, ಇದು ಕ್ಲಿಯರ್ ನಮಗಂದ್ರೆ ಗಂಡ ಹೆಂಡತಿ ಯಾವ ರೀತಿ ಮಾತಾಡ್ತಾರ ಅನ್ನೋದು ನಮಗೊಂದು ಹೊಳಿತೈತಿ. ಇಲ್ಲಿ ಆ ಪ್ರಕಾರ ನಾವು ಮಾತಾಡ್ಲಿಕ್ಕೆ ಬರ್ತೈತಿ. ಇಲ್ಲಿ ಮತ್ತೆ ಏನು ಅಂತಂದ್ರ, ನಂಬರ್ 1 ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ಲ, ಕ್ಲೂ ಕೊಟ್ಟಿರ್ತಾರ ಬ್ರಾಕೆಟ್ನೊಳಗ, ಅದನ್ನೆಲ್ಲ ಓದ್ಬೇಕು. ನಂಬರ್ 1. ನಂಬರ್ 2, ಮೊದಲು ಇಡೀ ಡೈಲಾಗ್ ಅನ್ನ ಪೂರ್ಣ ಓದ್ಬೇಕು. ನಾವು ಒಂದ್ ಲೈನ್ ಓದ್ತೀನಿ, ಅದನ್ನ ತುಂಬ್ತೀನಿ ಅಂತಂದ್ರ ಒಂದೊಂದ್ ಸಾರಿ ಇಂಪಾಸಿಬಲ್ ಆಗ್ತೈತಿ. ಯಾಕಂತ ಕೇಳಿದ್ರ, ಈ 2ನೇ ಬ್ಲಾಂಕ್ನೊಳಗ ಇರುವಂತದ್ದನ್ನ ನೀವು ಸೆಂಟೆನ್ಸ್ ಅನ್ನು ಓದಿದ ಮೇಲೆ 1ನೇ ಬ್ಲಾಂಕ್ನಾಗ ಏನ್ ತುಂಬೇಕಂತ ಗೊತ್ತಾಗತ್ತೆ. ಉದಾಹರಣೆ, ಇಲ್ಲೇ ರಾಣಿ ಅಂತ ಐತಲ್ಲ, ಇಲ್ಲೇನ್ ಕೊಟ್ಟಿರ್ತಾರ, ಇಲ್ಲೊಬ್ರು ಯಾರ್ದ ಹೆಸರು ಕೊಟ್ಟು ಇದನ್ನ ಬ್ಲಾಂಕ್ ಇಟ್ಟಿರ್ತಾರ. ಇಲ್ಲೊಬ್ರು ಯಾರ್ದ ಹೆಸರು ಕೊಟ್ಟು ವೆರಿ ಗುಡ್ ಮಾರ್ನಿಂಗ್ ಅಂದಿರ್ತಾರ. ಹಾಗಾದ್ರೆ ಇವ್ರು ಏನ್ ಅಂದಿರ್ತಾರ ಅನ್ನೋದು ಸ್ಟಾರ್ಟಿಂಗ್ ಹೆಂಗ್ ಗೊತ್ತಾಗ್ತೈತಿ? ವೆರಿ ಗುಡ್ ಮಾರ್ನಿಂಗ್ ಅಂದದ್ದನ್ನ ನೋಡ್ಕೊಂಡು ಇವರು ಗುಡ್ ಮಾರ್ನಿಂಗ್ ಅಂದಿರ್ತಾರ ಅಂತ ಗೊತ್ತಾಗುತ್ತೆ. ಇಂಥ ಪ್ರಸಂಗಗಳು ಬೇಕಾದಷ್ಟು ಬರ್ತವೆ. ಆದ್ರಿಂದ ಏನ್ ಮಾಡ್ಕೋಬೇಕಂತಂದ್ರೆ, ಒಂದು ಬ್ಲಾಂಕ್ ತಗೊಂಡಿ ಅಂತಂದ್ರೆ ಅದನ್ನ ತುಂಬಿ ನಾ ಮುಂದೆ ಹೋಗ್ತೀನಿ ಅಂದ್ರೆ ತಪ್ಪಾಗ್ತೈತಿ. ಬೇಡ್ರಿ, ತುಂಬಲಿಕ್ಕೆ ಹೋಗ್ಬೇಡ್ರಿ. ಪೂರ್ಣ ಡೈಲಾಗ್ ಅನ್ನ ಪೂರ್ಣ ಓದ್ರಿ ಮೊದಲು. ಮತ್ತ ಆಮೇಲೆ ಇದು ನಂಬರ್ 2. ಇದು ನಂಬರ್ 1, ಸ್ಟಾರ್ಟಿಂಗ್ ಏನಾದ್ರೂ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರ, ಒಂದ್ಸಾರಿ ಕೊಡ್ತಿರ್ತಲ್ಲ. ಇನ್ಸ್ಟ್ರಕ್ಷನ್ಸ್ ಏನಾದ್ರೂ ಕೊಟ್ರಂದ್ರೆ ಸ್ಟಾರ್ಟಿಂಗ್ ಕ್ಲೂ ಇದನ್ನ ಸ್ವಲ್ಪ ಓದ್ಲೇಬೇಕು. ಇದನ್ನ ನಂಬರ್ 1. ನಂಬರ್ 2, ಪೂರ್ಣ ಡೈಲಾಗ್ ಅನ್ನ ಓದ್ರಿ. ನಂಬರ್ 3, ಕನ್ವರ್ಸೇಷನ್ ಮಾಡೋರು ಯಾರು ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಒಮ್ಮೊಮ್ಮೆ ಏನಾಗಿರ್ತೈತಿ, ಮ್ಯಾನೇಜರ್ ಕಸ್ಟಮರ್ ಅಂತ ಇರ್ತೈತಿ, ಹೆಡ್ ಮಾಸ್ಟರ್ ಪ್ಯೂನ್ ಅಂತ ಇರ್ತೈತಿ, ಸ್ಟೂಡೆಂಟ್ ಟೀಚರ್ ಅಂತ ಇರ್ತೈತಿ, ಹಸ್ಬೆಂಡ್ ವೈಫ್ ಅಂತ ಇರ್ತೈತಿ, ಮತ್ತೆ ಇಬ್ಬರು ಫ್ರೆಂಡ್ಸ್ ಇರ್ತಾರ. ಯಾವ ರೀತಿ ಮಾತಾಡ್ತಾರ, ಯಾರು ಮಾತಾಡೋರು ಯಾರು ಅಂತ ನಮಗ್ ಗೊತ್ತಾದ್ರ ಆ ಒಂದು ಟೋನ್ದೊಳಗ ನಮಗ್ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತೈತಿ, ಡೈಲಾಗ್ ಅನ್ನ ತುಂಬಲಿಕ್ಕೆ ಅನುಕೂಲ ಆಗ್ತೈತಿ. ಕನ್ವರ್ಸೇಷನ್ದಲ್ಲಿ ಭಾಗಿಯಾಗಿರ್ತಕ್ಕಂಥ, ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ಏನು, ಅವ್ರ ಸಂಬಂಧ ಏನೈತಿ, ಪರಿಚಯಸ್ಥರೋ ಅಪರಿಚಿತಸ್ಥರೋ, ಏನೋ ಟೀಚರು ಸ್ಟೂಡೆಂಟು, ಏನು ಗಂಡ ಹೆಂಡತಿನೋ ಏನು ತಿಳಿತಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರ ನೋಡ್ಕೊಂಡು ಆ ರೀತಿ ನಾವು ಡೈಲಾಗ್ ಅನ್ನ ಕಂಪ್ಲೀಟ್ ಮಾಡಕ್ ಬರ್ತೈತಿ. ಆದ್ದರಿಂದ ನಂಬರ್ 3, ಮಾತಾಡೋರು ಯಾರು ಅನ್ನೋದನ್ನ ನೋಡ್ಬೇಕು. ನಂಬರ್ 4, ಒಂದು ಬ್ಲಾಂಕ್ ಅನ್ನ ತುಂಬಬೇಕಾಯ್ತು ಅಂತಂದ್ರ ಆ ಬ್ಲಾಂಕ್ ಎಂಡ್ ಆದ್ಮೇಲೆ ಕ್ಲೂ ಕೊಟ್ಟಿರ್ತಾರ. ಒಂದೊಂದ್ಸಾರಿ ಕೊಡ್ತಾರ, ಒಂದ್ಸಾರಿ ಕೊಡೋದಿಲ್ಲ.
ಬ್ಲ್ಯಾಂಕ್ ಎಂಡ್ ಬಂದ್ಮೇಲೆ ಕೊಟ್ಟ ನೋಡ್ಬೇಕು ಕಂಗ್ರಾಚುಲೇಟಿಂಗ್, ಸಜೆಸ್ಟಿಂಗ್ ಎ ಪ್ಲೇಸ್, ಡಿಸ್ಅಗ್ರೀಯಿಂಗ್, ಗಿವಿಂಗ್ ಎನ್ ಆಪ್ಷನ್ ಅಂತದವಲ್ಲ. ಇದನ್ನ ನೋಡಿದ್ರೆ ಮಾತ್ರ ಇಲ್ಲಿ ಏನ್ ತುಂಬಬೇಕಂತ ಗೊತ್ತಾಗ್ತೈತಿ. ಹೌದೌದ್ರಿ, ಇದನ್ನು ನೋಡ್ಕೊಂಡ್ರೆ ಮಾತ್ರ ಇಲ್ಲಿ ಏನ್ ತುಂಬಬೇಕು ಅಂತ ಹೊಳಿತೈತಿ. ಆದ್ರಿಂದ ನಂಬರ್ 4 ಇಲ್ಲಿ ಏನ್ ಕೊಟ್ಟಿರ್ತಾರ ಅದನ್ನ ನೋಡ್ಕೋಬೇಕು. ಎಸ್, ಇದನ್ನೆಲ್ಲ ನೋಡ್ಕೊಂಡ ನಂತರ ನಾವು ಡೈಲಾಗ್ ಅನ್ನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಬ್ಲ್ಯಾಂಕ್ ಅನ್ನ ತುಂಬುವಾಗ ಇದೇ ಆನ್ಸರ್ ಅಂತ ಹೇಳಿಕ್ ಆಗೋದಿಲ್ಲ. ಆ ತರಹದ ಆನ್ಸರ್ಗಳು ಯಾವ್ದಾದ್ರು ಬಂದರೂ ನಡೀತದೆ. ಇಲ್ಲೇ ಒಂದ ಇಲ್ಲೇ ಸ್ಟಾರ್ಟಿಂಗ್ ಕೊಡ್ಬೇಕಾಗಿತ್ತು. ಅವ್ರು ಸ್ಟಾರ್ಟಿಂಗ್ ಬ್ಲ್ಯಾಂಕ್ ಬಿಟ್ಟಿದ್ರಪ್ಪ. ನೀನಲ್ಲೇ ಏನ್ ಮಾಡ್ಬೋದು, ಗುಡ್ ಮಾರ್ನಿಂಗ್ ಸರ್ ಅನ್ಬೋದು, ಇಲ್ಲಕ್ಕಂದ್ರೆ ಗುಡ್ ಆಫ್ಟರ್ನೂನ್ ಸರ್ ಅಂತ ಅನ್ಬೋದು. ಇಲ್ಲಿ ಒಂದ್ ವೇಳೆ ಲಾಸ್ಟ್ಗೆ ಥ್ಯಾಂಕ್ ಯು ಅಂತ ನೀವು ತುಂಬೋದು. ಇಟ್ಸ್ ವೆರಿ ಕೈಂಡ್ ಆಫ್ ಯು ಅಂತ ತುಂಬೋದು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್, ಹಿಂಗೆಲ್ಲ ತುಂಬಬಹುದು. ಇದ ಒಂದು ನಿಖರವಾಗಿ ಆನ್ಸರ್ ಬರ್ತಂತ ಹೇಳಿಕ್ ಆಗಲ್ಲ. ನೀನು ಪಾಸಿಬಲ್ ಇರ್ತಕ್ಕಂಥ ಯಾವ ಆನ್ಸರ್ ಬರೆದ್ರು ಮಾರ್ಕ್ಸ್ ಅನ್ನ ಕೊಡ್ಬೇಕಾಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ನೋಡ್ಬೇಕಾಗ್ತೈತಿ. ಸಂಪೂರ್ಣ ಅಂತೂ ಓದ್ಬೇಕ್ರಿ. ಓದಿದ ನಂತರ ನಮ್ಗೆ ಇದೇನು ಅಂತ ಗೊತ್ತಾಗ್ತೈತಿ. ಆಮೇಲೆ ಆನ್ಸರ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ವಿದ್ಯಾರ್ಥಿಗಳೇ, ಆನ್ಸರ್ ಅನ್ನ ಯಾವ ರೀತಿ ಬರಿಬೇಕು ಅಂತ ಹೇಳ್ತೇನೆ ನೋಡ್ರಿ. ಆನ್ಸರ್ ನ ಯಾವ ರೀತಿಯಲ್ಲಿ ಬರಿಬೇಕು ಅಂತೇಳಿ ಬಹಳ ಹುಷಾರಾಗಿ ಕೇಳ್ತಾರೆ. ಆನ್ಸರ್ ಅನ್ನ ಯಾವ ರೀತಿ ಬರಿಬೇಕು ಅಂತಂದ್ರೆ, ಸರಿಯಾಗಿ ಕ್ವಶನ್ ನಂಬರ್ 35 ಅಂತ ಹಾಕ್ರಿ, ಆನ್ಸರ್ ನಂಬರ್ 35 ಅಂತ ಹಾಕ್ರಿ. ಇದು 2015 ಕ್ವಶನ್ ಪೇಪರ್. ಓಕೆ, ಇದು ಬಿಟ್ಟು ಬಿಡೋದಿಲ್ಲ. ಆನ್ಸರ್ ನಂಬರ್ 35 ಅಂತ ಹಾಕ್ರಿ. ಇದೇನು ಹೆಡ್ಡಿಂಗ್ ಬರಿಬೇಡ್ರಿ. ಇದನ್ನ ಮಾರ್ಕ್ಸ್ ಆಗ್ಲಿ ಹೆಡ್ಡಿಂಗ್ ಆಗ್ಲಿ ಇದು ಬರಿಬಾರ್ದು. ಆನ್ಸರ್ ನಂಬರ್ 35 ಅಂತಂದ್ರೆ ಅವ್ರ ಏನ್ ಕೊಟ್ಟಿರ್ತಾರ, ರಾಣಿ ಅಂತ ಕೊಟ್ಟಾರ, ಓ ಅಂತೈತೆ, ಇದನ್ನ ಬರಿಬೇಕ್ರಿ. ಇದನ್ನ ಬರಿಬೇಕ್ರಿ. ನೀವೇನು ತುಂಬಬೇಕು ಅನ್ಸುತ್ತನ್ನ ಇಲ್ಲ ತುಂಬೇಕ್ರಿ. ನೀವು ಬರ್ದದ್ದನ್ನ ಪೆನ್ಸಿಲ್ ಅಂಡರ್ಲೈನ್ ಮಾಡ್ಬೇಕ್ರಿ. ಎಕ್ಸಾಮ್ದಲ್ಲಿ ನಾ ಹೇಳ್ತಾ ಇರೋದು ಬರಿಬೇಕು. ಬ್ರಾಕೆಟ್ ನ ಕೊಟ್ಟದ್ದನ್ನ ಬರಿಬಾರ್ದು. ಹುಷಾರಾಗಿ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಅವ್ರು ಕೊಟ್ಟ ಇನ್ಕಂಪ್ಲೀಟ್, ಅವ್ರು ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಗಳನ್ನ ಬರಿಬೇಕ್ರಿ. ಬರ್ದು ನೀವು ಬರಿಬೇಕಾದದ್ದನ್ನ ಬರ್ದು ನೀವು ಬರ್ದದ್ದನ್ನ ಮಾತ್ರ ಅಂಡರ್ಲೈನ್ ಮಾಡಬೇಕು. ಒಂದು ಬ್ರಾಕೆಟ್ ನ ಕೊಟ್ಟಿದ್ದನ್ನ ಬರಿಬಾರದ್ರಿ. ಈ ಕ್ವಶನ್ ಬಿಡಿಸ್ಲಿಕ್ಕತ್ತೇನಲ್ಲ, ಇದಕ್ಕೊಂದು ಕೆಳಗೆ ಆನ್ಸರ್ ತದನಂತರದಲ್ಲಿ ನೋಡೋಣ ಅಂತ. ಇಷ್ಟೆಲ್ಲ ಮಾಡ್ಬೇಕು ನೋಡು. ಅವ್ರು ಬರ್ದದ್ದನ್ನು ಬರ್ಕೋಬೇಕು. ಮತ್ತೆ ನೀವೇನು ಕಂಪ್ಲೀಟ್ ಮಾಡಬೇಕು ಅದನ್ನ ಕಂಪ್ಲೀಟ್ ಮಾಡಿ ನೀವು ಯೂಸ್ ಮಾಡಿದಂತ ವರ್ಡ್ಸ್ ಅನ್ನು ಅಂಡರ್ಲೈನ್ ಮಾಡಬೇಕು ಪೆನ್ಸಿಲ್ ಅಲ್ಲಿ. ಬ್ರಾಕೆಟ್ ನ ಕೊಟ್ಟಿರ್ತಕ್ಕಂಥ ಕ್ಲೀವ್ನ ಬರಿಬಾರ್ದು. ಸರಿನಾ? ಬರ್ರಿ ಕ್ವಶನ್ ಏನೋ ಒಂದ್ಸಲ ಪೂರ್ಣ ಓದೋಣ. Deepak and his wife Rani planned to have a holiday. They discussed the options. Deepak said, Rani, my boss told me that I could take a vacation. Oh, ಹಾಗಾದ್ರೆ ಹೆಂಗತೆ ಅಂದಾಗ ಆಕೆ ಏನ್ ಮಾಡ್ಬೇಕು, ಕಂಗ್ರಾಚುಲೇಟ್ ಮಾಡ್ಬೇಕು. ಯಾರಿಗೆ ಕಂಗ್ರಾಚುಲೇಟ್ ಮಾಡ್ಬೇಕು? ಅವ್ರ ಬಾಸ್ ಕಂಗ್ರಾಚುಲೇಟ್ ಮಾಡ್ಬೇಕಾಗ್ತೈತಿ. ನಿಮ್ ಬಾಸ್ ನಮಗೆಲ್ಲ ಏನೋ ಪಿಕ್ನಿಕ್ ಅಥವಾ ಏನೋ ಮಾಡ್ಲಿಕ್ಕೆ ವೆಕೇಶನ್ ಕೊಟ್ರಲ್ಲ ಅಂತ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಿಮ್ ಬಾಸ್ಗೆ. ದೀಪಕ್ ಏನಂತಾನ, ಒಂದು ಪ್ಲೇಸ್ ಸಜೆಸ್ಟ್ ಮಾಡ್ಬೇಕು. ಆಕಿ ಕಂಗ್ರಾಚುಲೇಟ್ ಮಾಡ್ಬೇಕು. ನೋಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಅಂದಂಗಿದ್ರು. ದೀಪಕ್ ಒಂದ್ ಪ್ಲೇಸ್ ಅನ್ನು ಸಜೆಸ್ಟ್ ಮಾಡ್ತಾನ ವೆಕೇಶನ್ ಸಲುವಾಗಿ, ಹಾಲಿಡೇಗೆ ಅಂತಲ್ಲಿ ಹೋಗೋಣ ಅಂತ. ದೀಪಕ್ ಒಂದ್ ಪ್ಲೇಸ್ ಅನ್ನು ಸಜೆಸ್ಟ್ ಮಾಡ್ತಾನ. ಅಂದ್ರೆ ಯಾವ್ದಾರ ಇಂಥದ್ದೊಂದು ಪ್ಲೇಸ್ ಹೋಗೋಣ ಅಂತ ಕೇಳ್ತಾನ. ಇಟ್ ವಿಲ್ ಬಿ ಟೂ ಕೋಲ್ಡ್. ಆಕಿ ತೂತು ಯಪ್ಪ ಜನ ಬಹಳ ಕೋಲ್ಡ್ ಇರ್ತೈತಿ, ಬೇರೆ ಕಡೆ ಹೋಗೋಣ ಅಂತೇಳಿ. ಹಿಂಗ ಡಿಸ್ಅಗ್ರಿಂಗ್ ಅನ್ಬೇಕಾದ್ರೆ ಒಂದ್ಸಲ ಏನ್ ಮಾಡ್ಕೋಬೇಕಂತಂದ್ರ ಪೊಲೈಟ್ ಆಗಿ ಡಿಸ್ಅಗ್ರಿಂಗ್ ಮಾಡ್ಬೇಕಂತ. ಏನಾದ್ರೂ ಹೇಳ್ಬೇಕಾದ್ರೂ ಸಹಿತ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಡಿಸ್ಅಗ್ರಿಂಗ್ ಮಾಡ್ಬೇಕಂತ. ಅಂದ್ರೆ ಇಲ್ಲೇನ್ ಮಾಡ್ತಾರ ಅವರು, ಯಾವುದೋ ಒಂದು ಪ್ಲೇಸ್ ಸಜೆಸ್ಟ್ ಮಾಡ್ತಾನೆ ಇಂತಲ್ಲಿ ಹೋಗೋಣ ಅಂತೇಳಿ. ಆದ್ರಾಕಿ ಅದು ಹಿಂಗಿರ್ತೈತಿ, ನೀವು ಹೇಳ್ದಲ್ಲ ಚಲೋ, ಬಟ್ ಅದು ಇಟ್ ವಿಲ್ ಬಿ ಟೂ ಕೋಲ್ಡ್, ಬಹಳ ಚಳಿ ಇರ್ತೈತಿ, ನಮಗ್ ಆಗಲ್ರಿ ಅಲ್ಲಿ, ಆದ್ರಿಂದ ಬೇರೆ ಕಡೆ ಹೋಗೋಣ ಅಂತಂತಾಳ ಆಕೆ. ಆಕೆ ಏನಂತ ಡಿಸ್ಅಗ್ರಿ ಮಾಡ್ತಾಳ. ಹಾಗಾದ್ರೆ ಇಲ್ಲಿ ಬ್ಲ್ಯಾಂಕ್ ನಾಗ ಏನ್ ತುಂಬಬೇಕಾಯ್ತು, ಅವ್ರು ನಾವೊಂದ್ ಏನಾರ ಒಳ್ಳೆ ಅನ್ಬೇಕಾದ್ರೆ ಏನಂತೀವಿ, ಆ ಶಬ್ದನ ಇಲ್ಲಿ ತುಂಬಬೇಕು ಅಂತ ಅರ್ಥ. ನೆಕ್ಸ್ಟ್ ಏನದ, ಅವಾಗ ದೀಪಕ್ ಏನಂತಾನ, ಇಟ್ ವಿಲ್ ಬಿ ವೆರಿ ಲವ್ಲಿ. ಏನಂತಾನ, ಡಿಸ್ಅಗ್ರಿಂಗ್.
ಎಸ್ ಮತ್ತೊಂದು ಯಾವನೋ ಪ್ಲೇಸ್ ಅನ್ನ ಹೇಳಬೇಕಾಗ್ತದೆ ಅಂತಲ್ಲಿ ಹೋಗೋಣ ಹಾಗಾದ್ರೆ ಯಾಕಂತಂದ್ರೆ ಇಟ್ ವಿಲ್ ಬಿ ಲವ್ಲಿ ಅಂತ ಮತ್ತೊಂದು ಗಿವಿಂಗ್ ಅನದರ್ ಆಪ್ಷನ್ ಇದು ಮತ್ತೊಂದು ಆಪ್ಷನ್ ಅನ್ನ ಕೊಡ್ತಾನ್ರಿ ಈ ರೀತಿ ಡೈಲಾಗ್ ಫಿಲ್ಅಪ್ ಮಾಡಬೇಕಾಗ್ತದೆ ಬ್ಲ್ಯಾಂಕ್ ಅನ್ನ ಬರ್ರಿ ಏನಂತ ಹೇಳ್ಕೊಂಡು ಸ್ವಲ್ಪ ನೋಡೋಣ ನಾನು ಮಾಡಿ ನೋಡ್ರಿ ಡೈಲಾಗ್ ನಾನು ತುಂಬಿನಿ ನೋಡ್ಬಿಡೋಣ ಏನದ ಇವರು ರಾಣಿ ಮೈ ಬಾಸ್ ಟೋಲ್ಡ್ ಮೀ ದಟ್ ಐ ಕುಡ್ ಟೇಕ್ ಎ ವೆಕೇಶನ್ ಓ ಕಂಗ್ರಾಚುಲೇಟೆಡ್ ಹಾಗಾದ್ರೆ ಓ ಇಟ್ಸ್ ವೆರಿ ಗುಡ್ ಈ ವರ್ಡ್ ಅದಾವಲ್ಲ ಇವು ಒಂದ್ ಹುಡುಗ ಒಂಥರ ಬರಿಬಹುದು ಇನ್ನೊಂದು ಹುಡುಗ ಇನ್ನೊಂದ್ ತರ ಬರಿಬಹುದು ನಾವು ಮಾರ್ಕ್ಸ್ ಕೊಡ್ಬೇಕಾಗ್ತತಿ ಅದು ರಿಲೆವೆಂಟ್ ಇತ್ತಂದ್ರೆ ಐ ಥ್ಯಾಂಕ್ ಹಿಮ್ ಇದೆ ಆಕ್ಚುಲಿ ಕಂಗ್ರಾಚುಲೇಟಿಂಗ್ ಐ ಥ್ಯಾಂಕ್ ಹಿಮ್ ಥ್ಯಾಂಕ್ಸ್ ಹೇಳೋದೆ ಕಂಗ್ರಾಚುಲೇಟ್ ಮಾಡದಂತೆ ಮುಂದೇನ್ ಹೇಳ್ತಾರ ದೀಪಕ್ ಒಂದು ಪ್ಲೇಸ್ ಸಜೆಸ್ಟ್ ಮಾಡ್ತಾನ ದೆನ್ ಶಾಲ್ ವಿ ಗೋ ಟು ಊಟಿ ಇಲ್ಲಿದು ಶಾಲ್ ವಿ ಗೋ ಟು ಊಟಿ ಒಂದು ಪ್ಲೇಸ್ ಸಜೆಸ್ಟಿಂಗ್ ಎ ಪ್ಲೇಸ್ ಅದಕ್ಕೆ ಅವ್ರು ಏನಂತಾರ ರಾಣಿ ಅವ್ರ ಹೆಂಡತಿ ಡಿಸ್ಅಗ್ರಿಂಗ್ ಅದು ಬ್ಯಾಡ್ರಿ ಅಂತಂತಾರ ನೇರವಾಗಿ ಬ್ಯಾಡ ಅಂತ ಅನ್ನೋದಿಲ್ಲ ಸಾಫ್ಟ್ ಆಗಿಲ್ಲ ವಾಟ್ ಯು ಸೇ ಮೇ ಬಿ ರೈಟ್ ನೀವು ಹೇಳುದೆಲ್ಲ ಸರಿ ರೀ ಹೆಂಗತೆ ನಿಧಾನಾಗಿ ಹೇಳ್ಬಿಟ್ಟು ಆಮೇಲೆ ಬ್ಯಾಡ ಅನ್ಬೇಕು ವಲ್ಲ ಅಂತ ಅನ್ನೋದನ್ನ ಖಂಡಿತ ಅನ್ನಕ್ ಬರುದಿಲ್ಲ ವಾಟ್ ಯು ಸೇ ಮೇ ಬಿ ರೈಟ್ ಬಟ್ ಈ ಶಬ್ದ ಬಳಸ್ಬೇಕ್ರಿ ಅಂದ್ರೆ ನೀನು ಡಿಸ್ಅಗ್ರಿ ಆಗ್ಲಿಕ್ಕತ್ತಿ ಅಂತ ಅರ್ಥ ಇಟ್ ವಿಲ್ ಬಿ ಟೂ ಕೋಲ್ಡ್ ಹೌದಲ್ಲ ಹೆಂಗತೆ ಮಾಡ್ಕೋಬೇಕ್ರಿ ಹೌದಾ ಓಕೆ ನೆಕ್ಸ್ಟ್ ಏನದ ಮತ್ತೊಂದು ಯಾವ್ದೋ ಪ್ಲೇಸ್ ಸಜೆಸ್ಟ್ ಮಾಡ್ತಾನ ಮಾಡಿಬಿಟ್ಟು ಅದು ಚಲೋ ಐತಿ ಅಂತ ಹೇಳ್ತಾನ ಅದು ಯಾವ್ದು ಬರ್ರಿ ನೋಡೋಣ ದೀಪಕ್ ಏನ್ ಹೇಳ್ತಾನ ಹೌ ಅಬೌಟ್ ಗೋಯಿಂಗ್ ಟು ಮೈಸೂರು ಇಟ್ ವಿಲ್ ಬಿ ಲವ್ಲಿ ಅಂತ ಹಿಂಗನ್ನ ಕಡ್ಡಿಲ್ಲ ಹೌ ಅಬೌಟ್ ಗೋಯಿಂಗ್ ಟು ಮೈಸೂರು ಇಟ್ ವಿಲ್ ಬಿ ಲವ್ಲಿ ಅಂತ ನಾ ಮಾಡಿದ ಡೈಲಾಗ್ ಇದು ನೀವು ಇಲ್ಲಿ ಊಟಿ ಬದಲ ಬೇರೆ ಶಬ್ದ ಹಾಕ್ಬೋದ್ರಿ ಶಿಮ್ಲಾ ಅಂತ ಹಾಕ್ಬೋದ್ರಿ ಇಲ್ಲಂತ ಯಾವ್ದೋ ಬೇರೆ ಪ್ಲೇಸ್ ಅನ್ನ ಹಾಕ್ಬೋದ್ರಿ ಒಬ್ಬ ಮೈಸೂರು ಅಂತಿರ್ತಾನ ಒಬ್ಬ ಬೆಂಗಳೂರು ಅಂತಾರ ಒಬ್ರು ಮತ್ತೊಂದು ಯಾವ್ದೋ ಪ್ಲೇಸ್ ಹೇಳ್ತಾರ ಯಾವ್ದಾದ್ರು ಹಾಕ್ಬೋದು ರೀತಿ ಗೊತ್ತಾದ್ರೆ ಸಾಕು ವಿದ್ಯಾರ್ಥಿಗೆ ರೀತಿ ಗೊತ್ತೈತೆ ನಾವು ನೋಡ್ತೀವಿ ಅಷ್ಟೇ ಪೇಪರ್ ಚೆಕ್ ಮಾಡೋರು ಈ ಕಡೆ ಗಮನ ಹರಿಸುವ ಕ್ಷಣ ನೋಡ್ರಿ ಡಯಲಾಗ್ ಹೆಂಗದ ನಾವು ತುಂಬಬೇಕಾದದ್ದನ್ನು ಅಂಡರ್ಲೈನ್ ಮಾಡಿದ್ದೇನೆ ಅವ್ರು ಕೊಟ್ಟದ್ದನ್ನು ಬರ್ದಿದ್ದೇನೆ ಇದನ್ನ ಈ ಲೈನ್ ಅವ್ರು ಕೊಟ್ಟಾರ ಫಸ್ಟ್ ಲೈನ್ ಬರ್ಕೊಂಡೇನ್ರಿ ಇದು ಓ ಅಂತ ಕೊಟ್ಟಾರ ಅದನ್ನು ಬರ್ಕೊಂಡೇನ್ರಿ ಇಲ್ಲಿ ನಾ ತುಂಬಬೇಕಾದದ್ದನ್ನ ತುಂಬೇನ್ರಿ ಬ್ರಾಕೆಟ್ ನ ಕೊಟ್ಟಿರ್ತಕ್ಕಂಥದ್ದನ್ನ ಬಿಟ್ಟೇನೆ ವಿದ್ಯಾರ್ಥಿಗಳೇ ಈ ರೀತಿಯಲ್ಲಿ ಒಂದು ಡೈಲಾಗ್ ಅನ್ನ ಬರಿಬೇಕಾಗ್ತತಿ ಮತ್ತೆ ಡೈಲಾಗ್ ಬರೆಯೋ ರೀತಿ ಹೆಂಗ್ ಗೊತ್ತಾಗತ್ತಂದ್ರೆ ಒಂದ್ಸಲ ಎರಡ್ ಸಲ ಇದು ಅಷ್ಟ ಗೊತ್ತಾಗೋದಲ್ಲ ಡೈಲಾಗ್ಸ್ ಹೆಂಗ್ ಬರ್ತತಿ ಸ್ಕಿಲ್ ಅಂದ್ರೆ ಇದು ಬಹಳ ಡೈಲಾಗ್ಗಳನ್ನ ಬಿಡಿಸ್ಬೇಕಾಗ್ತತಿ ಒಂದ್ ಡೈಲಾಗ್ ಬಿಡಿಸಿದಾಗ ಒಂಥರ ಸ್ಕಿಲ್ ಗೊತ್ತಾಕತಿ ಇನ್ನೊಂದು ಡೈಲಾಗ್ ಬಿಡಿಸಿದಾಗ ಇನ್ನೊಂದ್ ತರ ಸ್ಕಿಲ್ ಗೊತ್ತಾಕತಿ ಆದ್ರಿಂದ ಎಲ್ಲಾ ಡೈಲಾಗ್ಗಳನ್ನು ನೋಡಿದಾಗ ಒಂದು 10 ಕನಿಷ್ಠ ಒಂದು 10 ಡೈಲಾಗ್ಸ್ ನಾವು ನೋಡ್ಬೇಕಾಗ್ತೈತಿ ಅಂದ್ರೆ ಡಿಫರೆಂಟ್ ಸ್ಕಿಲ್ಸ್ ಗಳು ನಮಗೆ ಗೊತ್ತಾಗ್ತವ ನಮಗೆ ಕೊಟ್ಟಿರ್ತಕ್ಕಂಥ ಎನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಕ್ವಶನ್ ಅನ್ನ ನಾವೀಗಾಗಲೇ ಬಿಡಿಸಿದಂತ ಕ್ವಶನ್ ಪೇಪರ್ ಅಂತ ಪಡ್ಕೊಂಡಂತ ಸ್ಕಿಲ್ ಉಪಯೋಗ ಮಾಡಿಕೊಂಡು ಆ ಕ್ವಶನ್ ಪೇಪರ್ ನ ಬಿಡಿಸುವಂತ ಸಾಮರ್ಥ್ಯ ನಮಗೆ ಬರ್ತದ ಆದ್ದರಿಂದ the more dialogues you solve the more knowledge you will get about the problem ಹಾಗಾಗಿ ಹೆಚ್ಚೆಚ್ಚು ಡೈಲಾಗ್ಗಳನ್ನ ಕೇಳ್ರಿ ನಾನು ಮಾಡ್ತಾ ಹೋಗ್ತಿರ್ತೀನಿ ಕೇಳ್ರಿ ಎಲ್ಲ ನೋಡ್ರಿ ನಿಮಗ ಡೈಲಾಗ್ ನ ಬಿಡಿಸುವಂತ ಶಕ್ತಿ ಬರ್ತದೆ ಓಕೆ ನಿಮಗೆ ಡೈಲಾಗ್ ನಿಮಗ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗಿರ್ತೈತಿ PUC ಸೆಕೆಂಡರಿ ವಿದ್ಯಾರ್ಥಿಗಳು ತಾವೆಲ್ಲ ಇದನ್ನು ಉಪಯೋಗ ತಗೋಬೇಕು ಎಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್